ಆಕಾಶವಾಣಿ ಪ್ರಗತಿಪಥ. ಪಿಎಂ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ, ಪಿಎಂ ಸ್ವನಿಧಿ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ, ಪಿಎಂ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿ ರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ ಎಸ್.ಎಂ. ಸುಧಾಕರ್. ಕೇಳುಗರೆ, ಇವತ್ತು ನಾವು ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯು ಬೀದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಬೀದಿ ವ್ಯಾಪಾರಿಗಳಿಗೆ ಮೇಲಾಧಾರರಹಿತ ಕಾರ್ಯನಿರತ ಬಂಡವಾಳ ಸಾಲ, ಬಡ್ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟು ಪ್ರೋತ್ಸಾಹವನ್ನು ಒದಗಿಸುವ ಮೂಲಕ ಅವರ ಆರ್ಥಿಕ ಅವಕಾಶಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದನ್ನು ಕೇಂದ್ರ ವಲಯದ ಯೋಜನೆಯಾಗಿ 2020ನೇ ಸಾಲಿನ ಜೂನ್ ತಿಂಗಳ 1ನೇ ತಾರೀಕಿನಂದು ಆರಂಭಿಸಲಾಯಿತು. ಈ ಯೋಜನೆಯು ಮಾರಾಟಗಾರರಿಗೆ ತಮ್ಮ ವ್ಯವಹಾರಗಳನ್ನು ಪುನರಾರಂಭಿಸಲು ಮತ್ತು ವಿಸ್ತರಿಸಲು ಸಹಾಯ ಮಾಡುತ್ತದೆ. ಇದು ಆರ್ಥಿಕ ಒಳಗೊಳ್ಳುವಿಕೆಯನ್ನು ಹೆಚ್ಚಿಸಲು ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುತ್ತದೆ. ಬೀದಿ ಬದಿ ವ್ಯಾಪಾರಿಗಳಲ್ಲಿ ವ್ಯಾಪಾರಿಗಳು ಥೇಲೆವಾಲ, ರೇಹಿವಾಲ ಮತ್ತು ಇತರೆ ಸಣ್ಣ ಪ್ರಮಾಣದ ಮಾರಾಟ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಯೋಜನೆಯು ಬೀದಿ ಬದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಆರ್ಥಿಕ ಏಣಿಯ ಮೇಲೇರಲು ಈ ವಲಯಕ್ಕೆ ಹೊಸ ಅವಕಾಶಗಳನ್ನು ತೆರೆಯುವ ಗುರಿಯನ್ನು ಹೊಂದಿದೆ. ಬೀದಿ ಬದಿ ವ್ಯಾಪಾರಿಗಳು ನಗರ ಅನೌಪಚಾರಿಕ ಆರ್ಥಿಕತೆಯ ಪ್ರಮುಖ ಘಟಕವನ್ನು ಪ್ರತಿನಿಧಿಸುತ್ತಾರೆ ಮತ್ತು ನಗರವಾಸಿಗಳ ಮನೆ ಬಾಗಿಲಿಗೆ ಕೈಗೆಟುಕುವ ದರದಲ್ಲಿ ಸರಕು ಮತ್ತು ಸೇವೆಗಳ ಲಭ್ಯತೆಯನ್ನು ಖಾತ್ರಿಪಡಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ. ಅವರನ್ನು ವಿವಿಧ ಪ್ರದೇಶಗಳಲ್ಲಿ ಸಂದರ್ಭಗಳಲ್ಲಿ ಮಾರಾಟಗಾರರು, ವ್ಯಾಪಾರಿಗಳು, ಥೇಲೆವಾಲ, ರೇಹಿವಾಲ, ಥೇಲಿ ಫಾಡ್ವಾಲ ಇನ್ನೂ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತದೆ. ಅವರು ಸರಬರಾಜು ಮಾಡುವ ಸರಕುಗಳಲ್ಲಿ ತರಕಾರಿಗಳು, ಹಣ್ಣುಗಳು, ತಿನ್ನಲು ಸಿದ್ಧವಾದ ಬೀದಿ ಆಹಾರ, ಚಹಾ, ಪಕೋಡಗಳು, ಬ್ರೆಡ್, ಮೊಟ್ಟೆ, ಜವಳಿ, ಉಡುಪು, ಪಾದರಕ್ಷೆಗಳು, ಕುಶಲಕರ್ಮಿಗಳ ಉತ್ಪನ್ನಗಳು, ಪುಸ್ತಕಗಳು, ಸ್ಥಾಯಿ ವಸ್ತುಗಳು ಸೇರಿವೆ. ಈ ಸೇವೆಗಳಲ್ಲಿ ಕ್ಷೌರಿಕ ಅಂಗಡಿಗಳು, ಚರ್ಮಕಾರರು, ಬೀಡಾ ಅಂಗಡಿಗಳು, ಬಟ್ಟೆ ಒಗೆಯುವ ಸೇವೆಗಳು ಕೂಡ ಸೇರಿವೆ. ಇನ್ನು ಈ ಯೋಜನೆಯ ಪ್ರಯೋಜನಗಳಿಗೆ ಬಂದರೆ, ಕಾರ್ಯನಿರತ ಬಂಡವಾಳ ಸಾಲ, ಮೊದಲ ಟ್ರ್ಯಾಂಚ್ಗೆ 15,000ವರೆಗಿನ ಸಾಲ 12 ತಿಂಗಳವರೆಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಎರಡನೇ ಭಾಗವಾಗಿ 25,000ವರೆಗಿನ ಸಾಲ 18 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮೂರನೇ ಭಾಗವಾಗಿ 50,000ವರೆಗಿನ ಸಾಲ 36 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮುಂದಿನ ಕಂತಿನಲ್ಲಿ ಸಕಾಲದಲ್ಲಿ ಅಥವಾ ಮುಂಚಿತವಾಗಿ ಮರುಪಾವತಿ ಮಾಡಬಹುದು. ಮುಂಚಿತವಾಗಿ ಮರುಪಾವತಿ ಮಾಡಿದರೆ ಯಾವುದೇ ದಂಡ ವಿಧಿಸಲಾಗುವುದಿಲ್ಲ. ಬಡ್ಡಿ ಸಹಾಯಧನ, ಸಾಲದ ಮೊತ್ತದ ಮೇಲೆ ವರ್ಷಕ್ಕೆ 7% ಸಬ್ಸಿಡಿ ಇರುತ್ತದೆ. ತ್ರೈಮಾಸಿಕವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಇದು ಸ್ಟ್ಯಾಂಡರ್ಡ್ NPA ಅಲ್ಲದ ಖಾತೆಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಈ ಯೋಜನೆಯು 31 ಮಾರ್ಚ್ 2033ವರೆಗೆ ಮಾನ್ಯವಾಗಿರುತ್ತದೆ. ಇನ್ನು ಡಿಜಿಟಲ್ ವಹಿವಾಟು ಕ್ಯಾಶ್ ಬ್ಯಾಕ್. ಡಿಜಿಟಲ್ ವಹಿವಾಟುಗಳಿಗೆ ತಿಂಗಳಿಗೆ ₹100ವರೆಗೆ ಕ್ಯಾಶ್ ಬ್ಯಾಕ್ ಇರುತ್ತದೆ. ಸಾಲ ಖಾತರಿ ಬೆಂಬಲ. ಮೊದಲ ಕಂತಿನ ಸಾಲಕ್ಕೆ 31.87% ಖಾತರಿಯಾಗಿರುತ್ತದೆ. ಎರಡನೇ ಕಂತಿನ ಸಾಲಕ್ಕೆ 8.25% ಖಾತರಿಯಾಗಿರುತ್ತದೆ. ಮೂರನೇ ಕಂತಿನ ಸಾಲಕ್ಕೆ 6% ಖಾತರಿಯಾಗಿರುತ್ತದೆ. ಸಾಲ ನೀಡುವ ಸಂಸ್ಥೆಗಳಿಗೆ ಯಾವುದೇ ಶುಲ್ಕವಿರುವುದಿಲ್ಲ. UPI ಲಿಂಕ್ಡ್ ರೂಪೇ ಕ್ರೆಡಿಟ್ ಕಾರ್ಡ್. ಆರಂಭಿಕ ಸಾಲದ ಮಿತಿಯು 10,000 ಆಗಿದ್ದು ಅದನ್ನು 30,000ವರೆಗೆ ವಿಸ್ತರಿಸಬಹುದು. 5 ವರ್ಷಗಳವರೆಗೆ ಮಾನ್ಯತೆವಿರುತ್ತದೆ. ಎರಡನೇ ಕಂತಿನ ಸಾಲವನ್ನು ಯಶಸ್ವಿಯಾಗಿ ಮರುಪಾವತಿ ಮಾಡಿದ ನಂತರ ಇದು ಲಭ್ಯವಿರುತ್ತದೆ. ನಗರ ಸ್ಥಳೀಯ ಸಂಸ್ಥೆಗಳು, ULBಗಳು ನೀಡುವ ಮಾರಾಟದ ಪ್ರಮಾಣ ಪತ್ರ, ಗುರುತಿನ ಚೀಟಿಯನ್ನು ಹೊಂದಿರುವ ಬೀದಿ ಬದಿ ವ್ಯಾಪಾರಿಗಳು, ಸಮೀಕ್ಷೆಯಲ್ಲಿ ಗುರುತಿಸಲಾಗಿರುವ
ಆದರೆ ಮಾರಾಟದ ಪ್ರಮಾಣ ಪತ್ರ ಇಲ್ಲವೇ ಗುರುತಿನ ಚೀಟಿಯನ್ನು ನೀಡದ ಮಾರಾಟಗಾರರು ULB ನೇತೃತ್ವದ ಗುರುತಿನ ಸಮೀಕ್ಷೆಯಿಂದ ಹೊರಗುಳಿದಿರುವ ಅಥವಾ ಸಮೀಕ್ಷೆ ಪೂರ್ಣಗೊಂಡ ನಂತರ ಮಾರಾಟವನ್ನು ಪ್ರಾರಂಭಿಸಿರುವ ಬೀದಿ ವ್ಯಾಪಾರಗಳಿಗೆ ULB ಇಲ್ಲವೇ ಪಟ್ಟಣ ಮಾರಾಟ ಸಮಿತಿಯು TVC ಆ ನಿಟ್ಟಿನಲ್ಲಿ ಶಿಫಾರಸು ಪತ್ರವನ್ನು LOR ನೀಡಿದೆ. ULBಗಳ ಭೌಗೋಳಿಕ ಮಿತಿಯಲ್ಲಿ ಮಾರಾಟ ಮಾಡುವ ಸುತ್ತಮುತ್ತಲಿನ ಅಭಿವೃದ್ಧಿ ಇಲ್ಲವೇ ಪೇರಿ ಅರ್ಬನ್ ಗ್ರಾಮೀಣ ಪ್ರದೇಶಗಳ ಮಾರಾಟಗಾರರಿಗೆ ಆ ನಿಟ್ಟಿನಲ್ಲಿ ULB TVCಯಿಂದ ಶಿಫಾರಸು ಪತ್ರವನ್ನು LOR ನೀಡಲಾಗಿದೆ. ಇನ್ನು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆಗೆ ಬಂದರೆ ಆನ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು, ಆಫ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು. ಹಂತ 1 https://pmswanithi.mohua.gov.in ಇಲ್ಲಿ ಸಂಪರ್ಕಿಸಬಹುದು. ಹಂತ 2 ಮೊಬೈಲ್ ಸಂಖ್ಯೆ ಮತ್ತು ಕ್ಯಾಪ್ಚಾವನ್ನು ನಮೂದಿಸಿ ವಿನಂತಿ OTPಯನ್ನು ಕ್ಲಿಕ್ ಮಾಡಬಹುದು. 3ನೇ ಹಂತ ಯಶಸ್ವಿ ಲಾಗಿನ್ ಆದ ನಂತರ ಲಭ್ಯವಿರುವ ಆಯ್ಕೆಗಳಲ್ಲಿ ಮಾನ್ಯವಾದ ಮಾರಾಟಗಾರರ ವರ್ಗವನ್ನು ಆಯ್ಕೆ ಮಾಡಿ ನಮೂದಿಸಿ ಸಮೀಕ್ಷೆಯ ಉಲ್ಲೇಖ ಸಂಖ್ಯೆ SRN ಇದು ಕಡ್ಡಾಯವಾಗಿದೆ. ಹಂತ 4 ಈ ಮೂಲ ವಿವರಗಳನ್ನು ನಮೂದಿಸಿದ ನಂತರ ಆನ್ಲೈನ್ನಲ್ಲಿ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು. ಸಂಬಂಧಿತ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅದನ್ನು ಸಲ್ಲಿಸಬೇಕು. ಯಾವುದೇ ರೀತಿಯ ಸ್ಪಷ್ಟೀಕರಣ ಮತ್ತು ವಿವರವಾದ ಹಂತವಾರು ಪ್ರಕ್ರಿಯೆಗಾಗಿ ಬಳಕೆದಾರರ ಕೈಪಿಡಿ ನೋಡಬಹುದು. ಯಾವುದೇ ಪ್ರಶ್ನೆಗಾಗಿ ರಾಷ್ಟ್ರೀಯ ರಜಾ ದಿನಗಳನ್ನು ಹೊರತುಪಡಿಸಿ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:30ರಿಂದ ಸಂಜೆ 6 ಗಂಟೆವರೆಗೆ ಟೋಲ್ ಫ್ರೀ ಸಂಖ್ಯೆ ಅಂದರೆ 1800111979ಕ್ಕೆ ಕರೆ ಮಾಡಬಹುದು. ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳೆಂದರೆ ಮೊದಲ ಸಾಲಕ್ಕೆ A ಮತ್ತು B ವರ್ಗದ ಮಾರಾಟಗಾರರಿಗೆ ಮಾರಾಟದ ಪ್ರಮಾಣ ಪತ್ರ ಬೇಕಾಗಿರುತ್ತೆ, ಗುರುತಿನ ಚೀಟಿ ಕೂಡ ಬೇಕಾಗಿರುತ್ತೆ. C ಮತ್ತು D ವರ್ಗದ ಮಾರಾಟಗಾರರಿಗೆ ಶಿಫಾರಸು ಪತ್ರ ಬೇಕಾಗಿರುತ್ತದೆ. ಇದರ ಜೊತೆಗೆ ಅಗತ್ಯವಿರುವ KYC ದಾಖಲೆಗಳೆಂದರೆ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಚಾಲನಾ ಪರವಾನಗಿ ಪತ್ರ, ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಡ್, ಪ್ಯಾನ್ ಕಾರ್ಡ್ ಅಗತ್ಯವಾಗಿರುತ್ತದೆ. ಶಿಫಾರಸು ಪತ್ರಕ್ಕಾಗಿ ಖಾತೆ ಹೇಳಿಕೆ, ಪಾಸ್ ಪುಸ್ತಕದ ಪ್ರತಿಯನ್ನು ಹೊಂದಿರಬೇಕಾಗಿರುತ್ತದೆ. ಸದಸ್ಯತ್ವ ಕಾರ್ಡಿನ ಪ್ರತಿ, ಸದಸ್ಯತ್ವದ ಯಾವುದೇ ಪುರಾವೆಗಳು ಇರಬೇಕಾಗುತ್ತದೆ. ಮಾರಾಟಗಾರನಾಗಿ ಹಕ್ಕನ್ನು ದೃಢೀಕರಿಸಲು ಯಾವುದೇ ಇತರೆ ದಾಖಲೆಗಳು ಹೊಂದಿರಬೇಕಾಗಿರುತ್ತದೆ. ULBಗೆ ಸಲ್ಲಿಸಿದ ಮನವಿ ಪತ್ರ ಕೂಡ ಇಟ್ಟುಕೊಂಡಿರಬೇಕಾಗಿರುತ್ತದೆ. ಇನ್ನು 2ನೇ ಸಾಲಕ್ಕೆ ಸಾಲದ ಮುಚ್ಚುವಿಕೆಯ ದಾಖಲೆ ಸಲ್ಲಿಸಬೇಕಾಗುತ್ತದೆ. ಇದುವರೆಗೂ PM ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ ನಿಧಿ, PM ಸ್ವನಿಧಿ, PM ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆ ಕುರಿತು ಮಾತನಾಡಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ SM ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.